ಹಲೋ ಫ್ರೆಂಡ್ಸ್, ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ. ಇದು ನನ್ನ ಮಾರ್ನಿಂಗ್ ನಾನು ಯಾವ ರೀತಿ ನನ್ನ ಸ್ಕಿನ್ಗೆ ಕೇರ್ ತೊಗೊತೇನೆ. ಅದು ಫಸ್ಟ್ ನಾನು ನನ್ನ ಫೇಸ್ ವಾಶ್ ಮಾಡೋದು ಹೆಂಗೆ ಅಂತ ತೋರಿಸ್ತೇನೆ ನೋಡಿ. ಫಸ್ಟ್ ಹೇರ್ ಕಟ್ಟೋಣ. ಹೇರ್ ಮ್ಯಾಕ್ ಕಟ್ಬಿಟ್ರೆ ಫುಲ್ ಫ್ರೀ ಆಗ್ತದೆ, ಇಲ್ಲಾಂದರೆ ಸೊ ಫಸ್ಟ್ ಬ್ರಷ್ ನಾನು ಮುಗಿಸ್ತೇನೆ, ಆಮೇಲೆ ನಿಮಗೆ ಮತ್ತೆ ಸಿಗ್ತೇನೆ. ಈಗ ನೋಡ್ಬೋದು ನಾನು ನ್ಯೂಟ್ರಿಯನ್ದು ಡೀಪ್ ಕ್ಲೀನ್ ಫೇಸ್ ವಾಶ್ ಇದೆಯಲ್ಲ, ಅದು ಯೂಸ್ ಮಾಡ್ತಾಯಿದ್ದಾನೆ. ಕ್ಲೀನ್. ಸೊ ನೀವು ಕೂಡ ನಿಮಗೆ ಯಾವುದು ಬೇಕಾದರೂ ಯೂಸ್ ಮಾಡ್ಬೋದು. ನಿಮ್ಮ ಫೇಸ್ಗೆ ಯಾವುದು ಸೂಟ್ ಆಗ್ತದೆ ಅದು. ನನ್ನ ಫೇಸ್ಗೆ ನಾನು ಇದು ಯೂಸ್ ಮಾಡ್ತೇನೆ ಫ್ರೆಂಡ್ಸ್. ಆಮೇಲೆ ಇದು ರೋಸ್ ವಾಟರ್ ನಾನು ಸ್ಪ್ರೇ ಮಾಡಿ ಆಮೇಲೆ ಸ್ವಲ್ಪ ಅದು ಡ್ರೈ ಹಾಕ್ಬಿಡ್ತೇನೆ. ನೋಡ್ಬೋದು, ನಾನು ಎಲ್ಲ ವೀಡಿಯೋದಲ್ಲಿ ತೋರಿಸ್ತೇನೆ ರೋಸ್ ವಾಟರ್ ಹಚ್ಕೊರಿ ಅಂತಲೇ. ಫ್ರೆಶ್ ಫೀಲ್ ಆಗ್ತದೆ ರೋಸ್ ವಾಟರ್ ಹಚ್ಚಿದ್ರೆ. ಆಮೇಲೆ ಮುಖಕ್ಕೂ ಕೂಡ ಸ್ಕಿನ್ಗೂ ಕೂಡ ತುಂಬ ಒಳ್ಳೆಯದು. ಮತ್ತು ಲಿಪ್ ಬಾಮ್ ಕೂಡ ನಾನು ಸ್ವಲ್ಪ ಅಪ್ಲೈ ಮಾಡಿದ್ದೇನೆ. ಆಮೇಲೆ ಫ್ರೆಂಡ್ಸ್ ನಾನು ಹೇರ್ ಕೋ ಮಾಡ್ತೇನೆ, ನೋಡ್ಬೋದು. ಆಮೇಲೆ ನನ್ನ ಪಾಪುಗೆ ಕ್ಲಾಸಿಗೆ ಕರ್ಕೊಂಡು ಹೋಗೋಕ್ಕೆ ರೆಡಿ ಆಗ್ತಾಯಿದ್ದೆ. ಸೊ ನಿಮ್ಗೆ ಅದು ಕೂಡ ಸ್ಕಿನ್ ಕೇರ್ ತೋರಿಸಿದ್ರೆ ಆತಂತಂದರೆ ಸ್ಕಿನ್ ಕೇರ್ ತೋರಿಸ್ತಾಯಿದ್ದೆ. ಫಸ್ಟ್ ನಾನು ಹೇರ್ ಕೋ ಮಾಡ್ಕೊತಾನೆ. ಹೇರ್ ಸಿರಮ್ ಹಚ್ಕೊಂಡಿದ್ದೇನೆ ನಾನು. ಸ್ವಲ್ಪ ಹೇರ್ ಡ್ರೈಯರ್ ಕೂಡ ಮಾಡ್ತೇನೆ. ಹೇರ್ ಡ್ರೈಯರ್ ಆದ್ಬಿಟ್ಟು ಹೇರ್ ಕೋಮ್ ಮಾಡಿ ತೋರಿಸ್ತೇನೆ ನಿಮಗೆ. 1 by 1 ತೋರಿಸ್ತೇನೆ. ಬೆಳಗ್ಗೆ ವಾಶ್ ಮಾಡಿದ್ದೆ ನಾನು. ನನ್ನ ಹೇರು ಡ್ರೈ ಆಗಿದೆ, ಅಂದರೂ ಕೂಡ ಒಳಗಡೆ ಸ್ವಲ್ಪ ಸ್ವಲ್ಪ ಹಸಿ ಇದೆ, ಜಾಸ್ತಿ ಇಲ್ಲ. ಹಸಿ ಉಳಿದ್ಬಿಟ್ರೆ ಅದು ಗೊತ್ತಲ್ಲ ಫ್ರೆಂಡ್ಸ್, ನಿಮಗೆ ಗೊತ್ತು, ಹೇಳೋದೇನಿದೆ. ಅದಕ್ಕೆ ಸ್ವಲ್ಪ ಸ್ವಲ್ಪ ಮಾಡ್ತಾಯಿದ್ದೆ, ಅಷ್ಟಿಲ್ಲ, ಸ್ವಲ್ಪ ಸ್ವಲ್ಪ ಇದೆ. ಆಮೇಲೆ ಹೇರ್ ಕೋಮ್ ಮಾಡಿ ಫಸ್ಟ್ ನನ್ನ ಫೇಸ್ಗೆ ರೋಸ್ ವಾಟರ್ ಹಚ್ಚಿದ್ದೇನಲ್ಲ ಫ್ರೆಂಡ್ಸ್, ಈಗ ಸನ್ಸ್ಕ್ರೀನ್ ಹಚ್ತಾನೆ. ಜಾಸ್ತಿ ಕ್ರೀಮ್ ಏನು ಯೂಸ್ ಮಾಡೋದಿಲ್ಲ ನಾನು, ಸನ್ಸ್ಕ್ರೀನ್ ಮೇನ್ ಯೂಸ್ ಮಾಡ್ತೇನೆ. ಸನ್ಸ್ಕ್ರೀನ್ ಹಚ್ಚಿದ್ರೆ ನಿಮಗೆ ಫೇಸ್ಗೆ ಯಾವ ಕ್ರೀಮ್ ಹಚ್ಚೋದು ಜರುತ್ತಿಲ್ಲ. ನೋಡೋಕೆ ಹೋದರೆ ನೀವು ಮೇಕಪ್ ಮಾಡ್ತೀರಂದರೆ ಮಾಯ್ಶ್ಚರೈಸರ್, ಪ್ರೈಮರ್ ಎಲ್ಲ ಕೂಡ, ಆಮೇಲೆ ಫೌಂಡೇಶನ್ ಯೂಸ್ ಮಾಡಬೇಕಾಗ್ತದೆ. ನಾರ್ಮಲ್ ಡೈಲಿ ಅಂದರೆ ನಿಮಗೆ ಸನ್ಸ್ಕ್ರೀನ್ ಇಷ್ಟು ಅಪ್ಲೈ ಮಾಡಿದ್ರೆ ಸಾಕು. ನಾನು ಸ್ವಲ್ಪ ಪೌಡರ್ ಹಚ್ತಾ ಇದ್ದೇನೆ, ಯಾಕಂದರೆ ನನಗೆ ಡಾರ್ಕ್ ಸರ್ಕಲ್ ಸ್ವಲ್ಪ ಜಾಸ್ತಿ ಇದೆಯಲ್ಲ, ಅದಕ್ಕೆ ಸ್ವಲ್ಪ ಲಿಪ್ ಬಾಮ್. ಲಿಪ್ಸ್ಟಿಕ್ ಹಚ್ಚೋಕ್ಕಿಂತ ಮುಂಚೆ ನಾನು ಲಿಪ್ ಬಾಮ್ ಹಚ್ತೇನೆ. ನೀವು ಕೂಡ ಲಿಪ್ ಬಾಮ್ ಹಚ್ಚಿ ಲಿಪ್ಸ್ಗೆ ಕೇರ್ ತೊಗೊಳ್ಳೇಬೇಕು. ನೀವು ಡೈರೆಕ್ಟ್ ಲಿಪ್ಸ್ಟಿಕ್ ಅಪ್ಲೈ ಮಾಡಿಬಿಟ್ರೆ ಏನಾಗ್ತದೆ ಅಂದರೆ ಲಿಪ್ಸ್ ಡ್ರೈ ಆಗ್ತದೆ ಅದಕ್ಕೆ. ಆಮೇಲೆ ಲಿಪ್ಸ್ಟಿಕ್ ಅದು ಚೆಂದ ಕಾಣೋದಿಲ್ಲ, ಲುಕ್ ಒಂದು ಗೊತ್ತಾತಲ್ಲ, ಡ್ರೈ ಅನ್ನಿಸ್ತದೆ. Oh my god. ಸೊ ಆಮೇಲೆ ಲಿಪ್ಸ್ಟಿಕ್ ಅಪ್ಲೈ ಮಾಡಿದೆ ನಾನು. ಅದು ಶುಗರ್ ಅವ್ರದ್ದು. ನನಗೆ ಮಸ್ಕಾರ ಬೇಕಿತ್ತು ಸ್ವಲ್ಪ, ಸೊ ಮಸ್ಕಾರ ಕೂಡ ನಾನು ಅಪ್ಲೈ ಮಾಡ್ತಾಯಿದ್ದೇನೆ. ನೋಡ್ಬೋದು ನಾನು ಯಾವ ರೀತಿ ಮಾಡ್ತಾಯಿದ್ದೇನೆ, ಇಲ್ಲಾಂದರೆ ಅದು ಸ್ವಲ್ಪ ಆ ಕಡೆ ಈ ಕಡೆ ಹಾಗೆ ಫ್ರೆಂಡ್ಸ್. ಹುಷಾರಿಂದ ಹಚ್ಚಿ, ಸ್ವಲ್ಪ ಅಲ್ಲಿ ಹಾಕಿಬಿಟ್ರೆ ಸರಿ ಕಾಣೋದಿಲ್ಲಲ್ಲ, ಅದಕ್ಕೆ ಹುಷಾರಿಂದ ಹಚ್ತಾಯಿದ್ದೆ. ಮತ್ತು ಈ ಸೈಡ್ ಕೂಡ ಹಚ್ತಾನೆ, ನೋಡ್ಬೋದು. ಮತ್ತು ಸ್ವಲ್ಪ ನಾನು ಬ್ರೌನ್ ಕಾಜಲ್ ಹಚ್ತಾನೆ, ಯಾಕಂದರೆ ನನಗೆ ಬ್ಲ್ಯಾಕ್ ಅಷ್ಟು ಇಷ್ಟ ಆಗೋದಿಲ್ಲ, ಕಮ್ಮಿ ನಾನು ಯೂಸ್ ಮಾಡೋದು. ಮತ್ತು ಫ್ರೆಂಡ್ಸ್ ಇಯರಿಂಗ್ಸ್ ಕೂಡ ಹಾಕೊಳ್ಳೋನು. ಇಯರಿಂಗ್ಸ್ ಕೂಡ ಮಿಸ್ಸಿಂಗ್ ಇದೆ, ಅದು ಕೂಡ ಹಾಕೊಂಡು ನಾನು ಸ್ವಲ್ಪ ನನ್ನ ಮಗನಿಗೆ ಕ್ಲಾಸಿಗೆ ಬಿಟ್ಟು ನನ್ನ ಮನೆಗೆ ಬಂದುಬಿಟ್ಟು ಆ ಥರ ನನ್ನ ಸ್ಕಿನ್ನಿಂದು ಕೇರ್ ತೊಗೊತಾನೆ. ಮತ್ತು ತೋರಿಸ್ತೇನೆ ನಿಮಗೆ. ಏನಿಲ್ಲ, ಸೇಮ್ ನಾನು ಮಾರ್ನಿಂಗ್ ಏನು ಫೇಸ್ ವಾಶ್ ಯೂಸ್ ಮಾಡಿದ್ದಲ್ಲ, ಅದೇ ಫೇಸ್ ವಾಶಿಂದ ನನ್ನ ಮುಖ ಕ್ಲೀನ್ ಮಾಡ್ಕೊಂಡಿದ್ದೇನೆ ಫೇಸು. ಮತ್ತು ಫ್ರೆಂಡ್ಸ್ ರೋಸ್ ವಾಟರ್ ಸ್ಪ್ರೇ ಮಾಡಿ ಲಿಪ್ ಬಾಮ್ ಹಚ್ಕೊಂಡು, ಸೊ ಎವ್ರಿ ಡೇ ಅಂದರೆ ನೀವು ಇದು ಮಾಡಲೇಬೇಕು ನಿಮ್ಮ ಸ್ಕಿನ್ಗೆ. ಯಾಕಂದರೆ ನಮ್ಮ ಸ್ಕಿನ್ಗೆ ನಾವು ಏನಂತಾರೆ ಕೇರ್ ತೊಗೊಳ್ಳಿಲ್ಲ ಅಂದರೆ ಯಾರು ತೊಗೋತಾರೆ ಹೇಳಿ ಅಲ್ಲ. ಇಷ್ಟಂತರೂ ಮಾಡಲೇಬೇಕು. ಎಷ್ಟು ಬ್ಯುಸಿ ಇದ್ದರೂ ಫೇಸ್ಗೆ ಅಂತಂದರೆ ಇಷ್ಟು ಅಂತ ಸೆಲ್ಫ್ ಲವ್, ಸೆಲ್ಫ್ ಕೇರ್ ಅಂತೂ ಮಾಡಲೇಬೇಕು. ನೋಡಿ ಫ್ರೆಂಡ್ಸ್, ನಾನು ಸೇಮ್ ಏನು ಮಾಡಿದ್ದೇನಲ್ಲ ಮಾರ್ನಿಂಗ್, ಅದೇ ಸೇಮ್ ಮಾಡ್ತಾಯಿದ್ದೀನಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.